ಹಲೋ ಫ್ರೆಂಡ್ಸ್, ಟೆಕ್ಸ್ಟಾರ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನಲ್ಲಿ ಏನು CISFದು ಟ್ರೇಡ್ಸ್ಮ್ಯಾನ್ ಹುದ್ದೆಗಳನ್ನು ಕರೆದಿದ್ದಾರೆ. ಸುಮಾರು 1100ಕ್ಕೂ ಅಧಿಕ ಹುದ್ದೆಗಳಿದ್ದಾವೆ. ಅದಕ್ಕೆ ಇವತ್ತು ಯಾವ ರೀತಿ ಅರ್ಜಿಗಳನ್ನು ಸಲ್ಲಿಸೋದಂತ ಈ ಒಂದರಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ವಿಡಿಯೋನ ಕೊನೆಯಿಂದ ನೋಡಿ ಮತ್ತು ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಬೋದು. ಸ್ನೇಹಿತರೆ, ಒಂದು ಗೂಗಲ್ ಕ್ರೋಮ್ಗೆ ಬಂದುಬಿಟ್ಟು CISF ಅಪ್ಲೈ ಆನ್ಲೈನ್ ಅಂತ ನೀವು ಬರೀ ಸರ್ಚ್ ಮಾಡಿ. CISF ಓಕೆ, ಈ ರೀತಿ ನೀವು ಏನಾದರೂ ಸರ್ಚ್ ಮಾಡಿದರೆ ನಿಮಗೆ ಡೈರೆಕ್ಟಾಗಿ ಈ ರೀತಿಯಾದ ಒಂದು ಪೇಜ್ ಇಲ್ಲಿ ಓಪನ್ ಆಗುತ್ತೆ. ಸೆಂಟ್ರಲ್ ಇಂಟರ್ನಲ್ ಸೆಕ್ಯೂರಿಟಿ ಫೋರ್ಸ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ನಮಗೆ ಈ ರೀತಿಯಾದ ಒಂದು ಪೇಜ್ ಇಲ್ಲಿ ಕಾಣುತ್ತೆ. ಇಲ್ಲಿ ನೋಟಿಸ್ ಬೋರ್ಡಲ್ಲಿ ಎಲ್ಲ ಒಂದು ನೋಟಿಫಿಕೇಷನ್ ಆಗಿರೋದೆಲ್ಲ ಕಾಣ್ತಾ ಇರುತ್ತೆ. ಇವಾಗ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವೇನಾದರೂ ಪ್ರಿವಿಯಸ್ ಯಾವುದಾದ್ರೂ CISF ಅರ್ಜಿಗಳನ್ನು ಹಾಕಿದರೆ ನೀವು ಡೈರೆಕ್ಟು ಒಂದು ರಿಜಿಸ್ಟರ್ ನಂಬರ್ ಮತ್ತು ಪಾಸ್ವರ್ಡ್ನ ಹಾಕಿಬಿಟ್ಟು ನೀವು ಲಾಗಿನ್ ಆಗ್ಬೋದು. ನಾನು ಫಸ್ಟ್ ಟೈಮ್ ಅಪ್ಲಿಕೇಶನ್ ಹಾಕ್ತಿರೋದ್ರಿಂದ ಇಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಅಂತ ಒಂದು ಆಪ್ಷನ್ಗಳಂತ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮ ಒಂದು ನೇಮನ್ನು ಎಂಟ್ರ್ ಮಾಡ್ಕೋಬೇಕು. ನಂತರ ನಿಮ್ಮ ನೇಮನ್ನು ಮತ್ತೆ ವೆರಿಫೈ ಮಾಡ್ಕೋಬೇಕು. ನೀವೇನಾದರೂ ನೇಮ್ ಚೇಂಜ್ ಮಾಡ್ತೀರ ಅಂತ ಹೇಳಿದರೆ ಇಲ್ಲಿ ನೋ ಅಂತ ಕೊಡಿ. ಅದಾದ ನಂತರ ಫಾದರ್ ನೇಮನ್ನು ಎಂಟ್ರ್ ಮಾಡ್ಕೊಳ್ಳಿ. ಮತ್ತು ಫಾದರ್ ನೇಮನ್ನು ವೆರಿಫೈ ಮಾಡ್ಕೊಳ್ಳಿ, ಅಂದರೆ ರೀಟೈಪ್ ಮಾಡಿಬಿಟ್ಟು ವೆರಿಫೈ ಮಾಡ್ಕೋಬೇಕು. ಅದಾದ ನಂತರ ಮದರ್ ನೇಮನ್ನು ಹಾಕ್ಕೊಳ್ಳಿ. ಅದಾದ ನಂತರ ಮದರ್ ನೇಮನ್ನ ಮತ್ತೆ ವೆರಿಫೈ ಮಾಡ್ಕೊಳ್ಳಿ. ನಂತರ ಡೇಟ್ ಆಫ್ ಬರ್ತನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮದು ಒಂದು ಡೇಟ್ ಆಫ್ ಬರ್ತನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಆ ಡೇಟ್ ಆಫ್ ಬರ್ತನ್ನ ಮತ್ತೆ ಇಲ್ಲಿ ವೆರಿಫೈ ಮಾಡ್ಕೊಳ್ಳಿ, ಅಂದರೆ ಅದನ್ನೇ ಎಂಟ್ರ್ ಮಾಡ್ಕೊಂಡ್ಬಿಟ್ಟು ವೆರಿಫೈ ಮಾಡ್ಕೊಳ್ಳಿ. ಅದಾನಂತರ ನೀವು ಮೇಲಾ ಫಿಮೇಲಾ ಅಥವಾ ಟ್ರಾನ್ಸ್ಜೆಂಡರ್ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ವೆರಿಫೈ ಮಾಡ್ಕೊಳ್ಳಿ. ಅದಾನಂತರ ಇಲ್ಲಿ ಏನೋ ಒಂದು ಕ್ಯಾಪ್ಚಾ ಕಾಣುತ್ತೆ, NVYUM3 ಇದನ್ನಲ್ಲಿ ನೀಟಾಗಿ ಎಂಟ್ರ್ ಮಾಡ್ಕೊಂಡ್ಬಿಟ್ಟು ಸಬ್ಮಿಟ್ ಕೊಟ್ಟರೆ ನಿಮ್ಮದೊಂದು ರಿಜಿಸ್ಟ್ರೇಷನ್ ಆಗುತ್ತೆ. ಇವಾಗ ನಾನು ಇದನ್ನೆಲ್ಲನೂ ಪೂರ್ತಿ ಹಾಕೊಂಡ್ಬಿಟ್ಟು ಮುಂದೆ ಸಿಗ್ತೀನಿ ಸ್ನೇಹಿತರೆ. ನಾನೆಲ್ಲನೂ ಹಾಕೊಂಡಿದ್ದೀನಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಡೈರೆಕ್ಟಾಗಿ ಈ ರೀತಿಯಾದ ಒಂದು ಪೇಜಲ್ಲಿ ಓಪನ್ ಆಗುತ್ತೆ. ಓಕೆ, ಡೈರೆಕ್ಟಾಗಿ ಕೆಳಗಡೆ ಬಂದರೆ ಇಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಕೇಳುತ್ತೆ, ಅಂದರೆ ನಿಮ್ಮದು ಕಾಂಟ್ಯಾಕ್ಟ್ ಡೀಟೇಲ್ಸ್ನಲ್ಲಿ ಕೊಡಬೇಕು. ಮೊಬೈಲ್ ನಂಬರ್ನ ಹಾಕೊಳ್ಳಿ. ಮೊಬೈಲ್ ನಂಬರ್ನ ಮತ್ತೆ ವೆರಿಫೈ ಮಾಡ್ಕೊಳ್ಳಿ. ಇಮೇಲ್ ಐ ಡಿನ ಹಾಕೊಳ್ಳಿ. ಮತ್ತೆ ಇಮೇಲ್ ಐ ಡಿನ ವೆರಿಫೈ ಮಾಡ್ಕೊಳ್ಳಿ, ಅಂದರೆ ಎಂಟರ್ ಮಾಡ್ಕೊಂಡ್ಬಿಟ್ಟು ವೆರಿಫೈ ಮಾಡ್ಕೋಬೇಕು. ಅದಾನಂತರ ಐ ಅಗ್ರಿ ಕೊಟ್ಬಿಟ್ಟು ಇಲ್ಲೇನು ಮತ್ತೊಮ್ಮೆ ಕ್ಯಾಪ್ಚಾ ಕಾಣಿದೆ JW ಅಂತೇಳಿ ಅದನ್ನೆಲ್ಲ ನೀಟಾಗಿ ಎಂಟ್ರ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಸಬ್ಮಿಟ್ ಕೊಡಬೇಕಾಗುತ್ತೆ. ಇದನ್ನೆಲ್ಲ ನಾನು ಮತ್ತೆ ಹಾಕೊಂಡ್ಬಿಟ್ಟು ಮುಂದೆ ಸಿಗ್ತೀನಿ. ಓಕೆ ಸ್ನೇಹಿತರೆ, ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕೊಂಡಿದ್ದಾಯಿತು. ಸಬ್ಮಿಟ್ ಮೇಲೆ ಮತ್ತೆ ಕ್ಲಿಕ್ ಮಾಡ್ಕೊಳ್ತೀನಿ. ಒಂದು ನಿಮಿಷ. ಓಕೆ, ಒಮ್ಮೆ ಸಬ್ಮಿಟ್ ಮಾಡಿದರೆ ಮತ್ತೆ ನೀವು ಎಡಿಟ್ ಮಾಡೋಕ್ಕೆ ಬರಲ್ಲ ಅಂತ ಹೇಳ್ತಾರೆ. ನಾನು ಓಕೆ ಕೊಡ್ತೀನಿ. ಓಕೆ ಕೊಟ್ಟ ತಕ್ಷಣ ನಮಗೆ ಡೈರೆಕ್ಟಾಗಿ ಇವಾಗ ಇಮೇಲ್ ಐ ಡಿ ಮತ್ತು ನಮ್ಮ ಒಂದು ರಿಜಿಸ್ಟರ್ ನಂಬರ್ ಮತ್ತು ಪಾಸ್ವರ್ಡ್ನ ಇಮೇಲ್ ಐ ಡಿಗೆ ಮತ್ತು ಮೊಬೈಲ್ ನಂಬರಿಗೆ ಕಳಿಸಿದ್ದೀವಿ ಅಂತ ಹೇಳಿದರೆ ಓಕೆ, ನಾನು ಅಲ್ಲಿ ಹೋಗ್ಬಿಟ್ಟು ತೊಗೊಂಡ್ಬಿಟ್ಟು ನಾನು ಲಾಗಿನ್ ಆಗ್ತೀನಿ. ಇವಾಗ ಲಾಗಿನ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ನಾವು ಇವಾಗ ಲಾಗಿನ್ ಮಾಡಬೇಕಾಗುತ್ತೆ. ಕೆಳಗಡೆ ಬನ್ನಿ. ಇದು ಬಂದುಬಿಟ್ಟು ಕರೆಂಟ್ ಓಪನಿಂಗ್ಸ್ ಅಂತಿದೆ ನೋಡಿ, ಕಾನ್ಸ್ಟೇಬಲ್ ಟ್ರೇಡ್ಸ್ಮ್ಯಾನ್ 2024 ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಇಲ್ಲಿ ರಿಜಿಸ್ಟರ್ ನಂಬರು ಪಾಸ್ವರ್ಡ್ನ ಹಾಕೊಳ್ಳೋಕ್ಕೆ ಕೇಳುತ್ತೆ ಮತ್ತು ಕ್ಯಾಪ್ಚನ್ ಹಾಕೋಕ್ಕೆ ಕೇಳುತ್ತೆ. ಇದನ್ನ ಹಾಕಿಬಿಟ್ಟು ಸಬ್ಮಿಟ್ ಕೊಡಬೇಕಾಗುತ್ತೆ. ನನ್ನ ಮೊಬೈಲ್ ನಂಬರ್ಗೆ ಆಲ್ರೆಡಿ ರಿಜಿಸ್ಟರ್ ನಂಬರ್ ಮತ್ತು ಪಾಸ್ವರ್ಡ್ ಬಂದಿದೆ. ನಾನು ಹಾಕೊಂಡ್ಬಿಟ್ಟು ಸಬ್ಮಿಟ್ ಕೊಡ್ತೀನಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ನಾನು ಹಾಕ್ಕೊಂಡಿದ್ದೀನಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಡೈರೆಕ್ಟಾಗಿ ಈ ರೀತಿಯಾದ ಒಂದು ಪೇಜ್ ಇವಾಗ ಓಪನ್ ಆಗುತ್ತೆ. ಇವಾಗ ಕ್ಲಿಕ್ ಹೇರ್ ಟು ಅಪ್ಲೈ ಅಂತ ಒಂದು ಆಪ್ಷನ್ ಕಾಣುತ್ತೆ ನೋಡಿ, ಟ್ರೇಡ್ಸ್ಮ್ಯಾನ್ದು. ಇದರ ಮೇಲೆ ಇವಾಗ ಕ್ಲಿಕ್ ಮಾಡ್ಕೋಬೇಕು. ಓಕೆ, ಕ್ಲಿಕ್ ಹೇರ್ ಟು ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಈ ರೀತಿಯಾದ ಒಂದು ಪೇಜಲ್ಲಿ ಓಪನ್ ಆಗುತ್ತೆ, ಅಂದರೆ ಇಂಟ್ರೊಡಕ್ಷನ್ಸ್ ಎಲ್ಲ ಕೊಟ್ಟಿದ್ದಾರೆ. ಇವಾಗ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಡೈರೆಕ್ಟಾಗಿ ಈ ರೀತಿಯಾದ ಒಂದು ಪೇಜ್ ಓಪನ್ ಆಗುತ್ತೆ. ನೇಮು, ಫಾದರ್ ನೇಮು, ಮದರ್ ನೇಮು ಆಲ್ರೆಡಿ ಸೆಲೆಕ್ಟ್ ಆಗಿರುತ್ತೆ. ಇವಾಗ ಕೆಟಗರಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮದು ಕೆಟಗರಿ ಯಾರು ಬರುತ್ತೆ ನೋಡಿ, ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇವಾಗ ನಾನಿಲ್ಲಿ ಎಕ್ಸಾಂಪಲಾಗಿ ಇದೊಂದು ಡೆಮೋ ಅಪ್ಲಿಕೇಶನ್ ಹಾಕ್ತಿರೋದ್ರಿಂದ ಎಕ್ಸಾಂಪಲಾಗಿ ನಾನು ಎಷ್ಟು ಅಂತಾನೆ ಇಲ್ಲಿ ಕೊಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟು ನಮ್ಮ ಒಂದು ರಾಜ್ಯವನ್ನು ಕೇಳುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ರಾಜ್ಯವನ್ನು ಸೆಲೆಕ್ಟ್ ಮಾಡಿದಾದಮೇಲೆ ನೀವೇನಾದರೂ ಮೈಗ್ರೇಟ್ ಆಗಿದ್ದರೆ ಕರ್ನಾಟಕಕ್ಕೆ ಅಂತ ಕೇಳ್ತಾರೆ. ಇಲ್ಲಿ ನಾನು ನೋಡ್ಕೊಡ್ತಾ ಇದ್ದೀನಿ. ನಿಮ್ಮದು ಜೆಂಡರ್ ಕೇಳ್ತಾ ಇದ್ದಾರೆ, ಮೇಲು ಆಲ್ರೆಡಿ ತೊಗೊಂಡಿದೆ. ನೆಕ್ಸ್ಟು ಎಜುಕೇಷನ್ ಕ್ವಾಲಿಫಿಕೇಷನ್ ಕೇಳ್ತಾ ಇದೆ, ಸಿವಿಲ್ ಅಥವಾ ಆರ್ಮಿನಾ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ನಾನು ಸಿವಿಲ್ ಅಂತಂದರೆ ಕೊಡ್ತಾ ಇದ್ದೀನಿ. ಅಂದರೆ ನೀವೇನಾದರೂ ಆರ್ಮಿ ಸ್ಕೂಲಲ್ಲಿ ಕಲ್ತಿದ್ರೆ ಆರ್ಮಿ ಅಂತ ಕೊಡಬೇಕಾಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟು ಸೆಲೆಕ್ಟೆಡ್ ಡೀಟೇಲ್ಸ್ ಮೇಲೆ ಕೇಳುತ್ತೆ. ಇಲ್ಲಿ 10th ಅಂತ ನಾನು ಕೊಡ್ತಾ ಇದ್ದೀನಿ. ಕೊಟ್ಟಾದಮೇಲೆ ರಿಲೀಜನ್ ಕೇಳುತ್ತೆ. ನಿಮ್ಮ ಒಂದು ರಿಲೀಜನ್ ಯಾವ್ದು ಬರುತ್ತೆ ಅಂದರೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ಕೆಳಗಡೆ ಬನ್ನಿ. ಇವೆಲ್ಲ ಆಲ್ರೆಡಿ ನೋ ಅಂತ ತೊಗೊಂಡಿದ್ದಾವೆ, ನೋ ಅಂತಲೇ ಇರಲಿ. ಇದೇನು ನೀವು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ, ಅಂದರೆ ಇದು CISF ಮತ್ತು ಎಕ್ಸ್ ಸರ್ವಿಸ್ಮ್ಯಾನ್ಗೆ ಸಂಬಂಧಪಟ್ಟದ್ದು ಇರುತ್ತೆ ಸ್ನೇಹಿತರೆ. ನೀವು ಗೌರ್ಮೆಂಟ್ ಅಥವಾ ಒಂದು ಆಟೋನಮಸ್ ಬಾಡೀಸಲ್ಲಿ ಎಂಪ್ಲಾಯ್ ಆಗಿದ್ದೀರಾ ಅಂತ ಹೇಳ್ತಾರೆ. ಇಲ್ಲೂ ಸಹ ನಾನು ಅದನ್ನ ನೋ ಅಂತಲೇ ಕೊಡ್ತಾ ಇದ್ದೀನಿ. ನೆಕ್ಸ್ಟು ನೇಮ್ ಆಫ್ ದ ಟ್ರೇಡ್ ಅಪ್ಲೈಡ್ ಫಾರ್ ಅಂತ ಕೇಳ್ತಾ ಇದ್ದಾರೆ. ಯಾವ ಟ್ರೇಡ್ಗೆ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಇಚ್ಛಿಸ್ತೀರಾ ಅಂತ ಕೇಳ್ತಿದ್ದಾರೆ. ನಾನಿಲ್ಲಿ ಕುಕ್ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ ಸ್ನೇಹಿತರೆ. ನಿಮ್ದು ಯಾವ್ದು ಬರುತ್ತೆ ನೋಡಿ, ನೀವು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದೇ ಟ್ರೇಡಿಗೆ ಮಾತ್ರ ನೀವು ಅಪ್ಲಿಕೇಶನ್ ಹಾಕೋಕ್ಕಾಗೋದು. ವಿಸಿಬಲ್ ಐಡೆಂಟಿಫಿಕೇಷನ್ ಮಾರ್ಕ್ಸು, ನಿಮ್ಮ ಹತ್ರ ಮಾರ್ಕ್ಸ್ ಇದ್ದರೆ ಎಲ್ಲಿ ಮಾರ್ಕ್ ಇದೆ ಅದನ್ನ ಕೊಡಿ. ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ ಇಲ್ಲಿ. ಓಕೆ, ನಾನು ಕೊಟ್ಟೆ. ಒಂದು ನಾನು ಮಾರ್ಕ್ ಆನ್ ಫೇಸ್ ಕೊಟ್ಟಿದ್ದೀನಿ, ಇನ್ನೊಂದು ನೋ ಮಾರ್ಕ್ಸ್ ಅಂತ ಕೊಟ್ಟಿದ್ದೀನಿ. ನೆಕ್ಸ್ಟು ಅಡ್ರೆಸ್ಸನ್ನು ಕೊಡಬೇಕು, ಪರ್ಮನೆಂಟ್ ಅಡ್ರೆಸ್ಸು.
ನಿಮ್ಮ ಒಂದು ಆಧಾರ್ ಕಾರ್ಡ್ ಹಿಂಭಾಗದಲ್ಲಿ ಯಾವ ರೀತಿ ಇರುತ್ತೆ ಅದನ್ನ ಹಾಕ್ಕೊಳ್ಳಿ. ಪೋಸ್ಟ್ ಅಂದರೆ ಯಾವ ಪೋಸ್ಟಲ್ಲಿ ನೀವು ಅಂಡರ್ ಬರ್ತೀರಾ, ಯಾವ ಪೋಸ್ಟ್ ಅಂಡರ್ ಬರ್ತೀರಾ ಅಂದರೆ ಅಂಚೆ ಕಚೇರಿ ಯಾವ ಅಂಡರ್ ಬರ್ತೀರಾ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಸೆಲೆಕ್ಟ್ ಸ್ಟೇಟು, ನಮ್ಮ ಒಂದು ಸ್ಟೇಟ್ ಕರ್ನಾಟಕ ಇರೋದ್ರಿಂದ ನಾವು ಕರ್ನಾಟಕ ಅಂತಾನೆ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಡಿಸ್ಟ್ರಿಕ್ಟ್ ಕೇಳ್ತಾ ಇದೆ, ನಮ್ಮದು ಬೆಳಗಾಂ ಬರುತ್ತೆ, ನಾನು ಬೆಳಗಾಂ ತೊಗೋತಾ ಇದ್ದೀನಿ. ಪಿನ್ ಕೋಡನ್ನು ಹಾಕ್ಕೊಳ್ಳಿ. ಇದೇ ನಿಮ್ಮದು ಪರ್ಮನೆಂಟ್ ಅಡ್ರೆಸ್ ಅಂತ ಕೇಳ್ತಾ ಇದ್ದಾರೆ. ಎಸ್ ಅಂತ ಇದನ್ನ ಟಿಕ್ ಮಾಡಿಕೊಟ್ರೆ ಇದೆ ಏನು ಮೇಲ್ ನೀವು ಫಿಲ್ ಮಾಡಿರ್ತೀರ ಅದಿಲ್ಲಿ ಆಟೋಮೆಟಿಕ್ಕಾಗಿ ಬರುತ್ತೆ ಸ್ನೇಹಿತರೆ. ನೆಕ್ಸ್ಟು ಇಲ್ಲಿ ಇಮೇಲ್ ಐ ಡಿ ಮತ್ತು ಒಂದು ಮೊಬೈಲ್ ನಂಬರ್ ಆಲ್ರೆಡಿ ತೊಗೊಂಡಿದೆ. ಟೈಪ್ ಆಫ್ ಐ ಡಿ ಕಾರ್ಡ್ ಕೇಳುತ್ತೆ, ನಿಮ್ಮದು ಐ ಡಿ ಕಾರ್ಡ್ ಯಾವ್ದು ಬರುತ್ತೆ ನೋಡಿ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಆಧಾರ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಅದರ ಒಂದು ನಂಬರ್ 12 ಡಿಜಿಟ್ ನಂಬರ್ ಏನಿರುತ್ತೆ ಅದನ್ನ ಹಾಕ್ಕೊಳ್ಳಿ. ಅದಾದ ನಂತರ ಫೋಟೋಗ್ರಾಫ್ನ ಕೇಳ್ತಾ ಇದ್ದಾರೆ. ಅಪ್ಲೋಡ್ ಮಾಡುವಾಗ ಫೋಟೋ ಮೇಲೆ ಡೇಟ್ ಪ್ರಿಂಟ್ ಇದ್ದಿದ್ದು ಸಹ ನೀವು ಅಪ್ಲೋಡ್ ಮಾಡ್ಬೋದು. ಆದರೂ ಡೇಟ್ ಪ್ರಿಂಟೆಡ್ ಇದ್ದರೆ ಅದನ್ನು ಎಸ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಿಮ್ದು ಹತ್ರ ಏನಾದರೂ ಒಂದು ನ್ಯಾಯಾಲಯದಲ್ಲಿ ವಿಚಾರಣೆ ನಡೀತದೆ ಅಂತ ಹೇಳಿದ್ರೆ ಇಲ್ಲಿ ನಾನು ನೋ ಕೊಡ್ತಾ ಇದ್ದೀನಿ. ನೀವೇನಾದರೂ ಯಾವುದಾದ್ರೂ ಒಂದು ಸ್ಟೇಟ್ ಅಥವಾ ಸೆಂಟ್ರಲ್ ಗೌರ್ಮೆಂಟಿಂದ ಡಿಸ್ಮಿಸ್ ಆಗಿದ್ದೀರಾ ಅಂತ ಹೇಳಿದ್ರೆ ಇದನ್ನು ಸಹ ನಾವು ಕೊಡ್ತಾ ಇದ್ದೀನಿ. ನೀವೇನಾದರೂ ಟರ್ಮಿನೇಟೆಡ್ ಅಥವಾ ಪ್ರೊಹಿಬಿಷನ್ ಕೆಲಸ ಮಾಡಿದ್ದೀರ ಅಂತ ಹೇಳಿದ್ರೆ ಇದನ್ನು ಸಹ ನಾನು ನೋ ಅಂತ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಇನ್ನು ನೆಕ್ಸ್ಟು ಏನಾದರೂ ಸ್ಪೋರ್ಟ್ಸ್ ಏನಾದರೂ ಅಚೀವ್ಮೆಂಟ್ ಇದ್ದರೆ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಮ್ಮದು ಯಾವುದೂ ಇಲ್ಲ, ಆದರೆ ನಾನು ಸೆಲೆಕ್ಟ್ ಮಾಡ್ಕೊಳ್ತಾ ಇಲ್ಲ. ಇದೆಲ್ಲನೂ ಒಮ್ಮೆ ನೀಟಾಗಿ ಚೆಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಎಲ್ಲ ಕ್ಲಾರಿಫೈ ಕೊಟ್ಬಿಟ್ಟು ಸೇವ್ ಆ್ಯಂಡ್ ಪ್ರಿವ್ಯೂ ಕೊಡಬೇಕಾಗುತ್ತೆ. ನಾನು ಇನ್ನೂ ಫಿಲ್ ಮಾಡ್ಕೊಂಡಿಲ್ಲ, ಇವಾಗ ಫಿಲ್ ಮಾಡ್ಕೊಂಡು ಮುಂದೆ ಸಿಗ್ತೀನಿ. ಇದೆಲ್ಲನೂ ಹಾಕೊಂಡ್ಬಿಟ್ಟು ಸೇವ್ ಆ್ಯಂಡ್ ಪ್ರಿವ್ಯೂ ಮೇಲೆ ಇವಾಗ ಕ್ಲಿಕ್ ಮಾಡ್ಕೊಳ್ಳೋಣ. ಓಕೆ, ಕ್ಯಾಂಡಿಡೇಟ್ ಡೇಟಾ ಸೇವ್ ಸಕ್ಸಸ್ಫುಲಿ ಅಂತ ಬಂತು, ಓಕೆ ಕೊಡೋಣ. ನೆಕ್ಸ್ಟು ಅಪ್ಲಿಕೇಶನ್ ಪ್ರಿವ್ಯೂ, ನಮ್ಮ ಒಂದು ಪ್ರಿವ್ಯೂ ಇಲ್ಲಿ ಕೊಡ್ತಾ ಇದ್ದಾರೆ, ನೋಡ್ಕೊಳ್ಳಿ ಒಂದು ಸತಿ. ನಂದೆಲ್ಲ ಕರೆಕ್ಟಾಗಿದೆ. ಆದ್ದರಿಂದ ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಎಲ್ಲ ಇನ್ಫಾರ್ಮೇಷನ್ ಇವಾಗ ಸೇವ್ ಆಗಿರುತ್ತೆ. ನೆಕ್ಸ್ಟ್ ಇವಾಗ ಇಲ್ಲಿ ಡಾಕ್ಯುಮೆಂಟ್ಸ್ಗಳನ್ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಇಲ್ಲಿ PDF ಸೈಜಲ್ಲೇ ನೀವು ಅಪ್ಲೋಡ್ ಮಾಡ್ಕೋಬೇಕು. 1 MB ತನಕ ನಿಮ್ಮದೇ ಮ್ಯಾಕ್ಸಿಮಮ್ ಒಂದು ಸೈಜ್ ಇರುತ್ತೆ, ಅಂದರೆ 1 MB ಒಳಗಡೆ ನಿಮ್ಮದು ಇರಬೇಕಾಗುತ್ತೆ ಯಾವುದೇ ಒಂದು ಫೈಲು. ಪ್ರೂಫ್ ಆಫ್ ಏಜು, ಇಲ್ಲಿ ಸಹ ನೀವು ಒಂದು SSLC ಮಾರ್ಕ್ಸ್ ಕಾರ್ಡನ್ನೇ ಅಪ್ಲೋಡ್ ಮಾಡ್ಕೊಳ್ಳಿ. ಎಜುಕೇಷನ್ ಸರ್ಟಿಫಿಕೇಟು SSLC ಒಂದು ಏನು ಮಾರ್ಕ್ಸ್ ಕಾರ್ಡ್ ಇರುತ್ತೆ ಅದನ್ನೇ ಅಪ್ಲೋಡ್ ಮಾಡ್ಕೊಳ್ಳಿ. ಅದಾನಂತರ ಡೊಮೇಷನಲ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡ್ಕೊಳ್ಳಿ. ಅದಾನಂತರ ನಿಮ್ಮದು ಒಂದು ಫೋಟೋನ ಅಪ್ಲೋಡ್ ಮಾಡ್ಕೊಳ್ಳಿ. ಇದು ಡೇಟ್ ಪ್ರಿಂಟೆಡ್ ಇರಬೇಕಾಗುತ್ತೆ ನಿಮ್ಮ ಒಂದು ಫೋಟೋ ಮೇಲೆ. ಅದು ಸಹ 20 KB ಒಳಗಡೆ ಇರಬೇಕಾಗುತ್ತೆ, ಅಂದರೆ 20 KB ಮೇಲ್ಗಡೆ 50 KB ಒಳಗಡೆ ಇರಬೇಕಾಗುತ್ತೆ. ಸಿಗ್ನೇಚರ್ ಬಂದ್ಬಿಟ್ಟು 10 KB ಮೇಲ್ಗಡೆ 20 KB ಒಳಗಡೆ ಇರಬೇಕಾಗುತ್ತೆ. ಇದೆಲ್ಲನೂ ನಾನು ಅಪ್ಲೋಡ್ ಮಾಡ್ಕೊಂಬಿಟ್ಟು ಮುಂದೆ ಸಿಗ್ತೀನಿ ಸ್ನೇಹಿತರೆ. ಇವನು ಯಾವ ರೀತಿ KB ರಿಸೈಜನ್ನು ಮಾಡ್ಕೋದಂತ ನಾನು ಆಲ್ರೆಡಿ ಬೇಕಾದಷ್ಟು ವೀಡಿಯೋಸ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಆ ಒಂದು ವೀಡಿಯೋಗಳ ಲಿಂಕ್ ಇರುತ್ತೆ. ಈ ವಿಡಿಯೋ ನೋಡಿದಾದ್ಮೇಲೆ ಆ ವಿಡಿಯೋನ ನೀವು ನೋಡ್ಕೋಬೋದು. ನಾನು ಡಿಸ್ಕ್ರಿಪ್ಷನಲ್ಲಿ ಆ ವಿಡಿಯೋಗಳ ಲಿಂಕನ್ನು ಹಾಕಿರ್ತೀನಿ ಸ್ನೇಹಿತರೆ. KB ರಿಸೈಜ್ ಅನ್ನೋ ಒಂದು ಪ್ಲೇ ಲಿಸ್ಟ್ ಇದೆ ನಂದು. ನೀವು ಅಲ್ಲಿ ನೋಡ್ಕೊಂಬಿಟ್ಟು ನೀವು ಆರಾಮಾಗಿ KBಗಳನ್ನು ರಿಸೈಜ್ ಮಾಡ್ಕೋಬೋದು. ಮತ್ತು ಫೋಟೋ ಮೇಲೆ ಡೇಟ್ನ ಯಾವ ರೀತಿ ಹಾಕೊಳ್ಳೋದು ಸಹ ಅದರಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿರ್ತೀನಿ ಸ್ನೇಹಿತರೆ. ಇವಾಗ ಅವನ್ನ ಅಪ್ಲೋಡ್ ಮಾಡ್ಕೊಂಬಿಟ್ಟು ಮುಂದೆ ನಾನು ನಿಮಗೆ ಸಿಗ್ತೀನಿ. ಓಕೆ ಸ್ನೇಹಿತರೆ, ಅಪ್ಲೋಡ್ ಯಾವ ರೀತಿ ಮಾಡೋದು ಅಂತ ನಾನು ಒಂದು ಸತಿ ತೋರಿಸ್ಬಿಟ್ಟಿದ್ದೀನಿ, ತುಂಬ ಜನಕ್ಕೆ ಗೊತ್ತಿರಲ್ಲ. ಚೂಸ್ ಅ ಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಫೈಲ್ ಎಲ್ಲಿರುತ್ತೆ ನೋಡಿ ಅದನ್ನು ಚೂಸ್ ಮಾಡ್ಕೊಳ್ಳಿ, ಅಂದರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ಅಪ್ಲೋಡ್ ಅಂತ ಒಂದು ಆಪ್ಷನ್ ಕೊಡ್ತೀನಿ, ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಲೋಡ್ ತೊಗೊಂಡ್ಬಿಟ್ಟು ಅದು ಅಪ್ಲೋಡ್ ಆಗುತ್ತೆ. ಇವಾಗ ನೋಡಿ ಲೋಡ್ ತೊಗೊಳ್ತಾ ಇದೆ. ಓಕೆ, ಇವಾಗ ಫೈಲ್ ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತ ಬಂತು. ಈ ರೀತಿ ನೀವು ಅಪ್ಲೋಡ್ ಮಾಡ್ಕೋಬೋದಾಗಿರುತ್ತೆ ಸ್ನೇಹಿತರೆ. ಓಕೆ, ಅಪ್ಲೋಡ್ ಆದಮೇಲೆ ಇಲ್ಲಿ ಕೆಳಗಡೆ ನೋಡ್ಬೋದು ವಿವೋ ಫೈಲ್ ಅಂತ ಒಂದು ಗ್ರೀನ್ ಮಾರ್ಕಲ್ಲಿ ರೈಟ್ ಮಾರ್ಕ್ ಬರುತ್ತೆ. ಈ ರೀತಿ ಬಂದರೆ ನಿಮ್ಮದು ಫೈಲ್ ಅಪ್ಲೋಡ್ ಆಗಿದೆ ಅಂತ. ಅದೇ ರೀತಿ ಫೋಟೋ ಮತ್ತು ಸಿಗ್ನೇಚರ್. ಓಕೆ ಸ್ನೇಹಿತರೆ, ನಾನು ಎಲ್ಲನೂ ಸಕ್ಸಸ್ಫುಲ್ಲಾಗಿ ಅಪ್ಲೋಡ್ ಮಾಡ್ಕೊಂಡಿದ್ದೀನಿ. ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಡಾಕ್ಯುಮೆಂಟ್ಸ್ ಹ್ಯಾವ್ ಬಿನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬಂತು. ಓಕೆ ಕೊಡಿ. ಓಕೆ ಕೊಟ್ಟ ತಕ್ಷಣ ನಮಗೆ ಡೈರೆಕ್ಟಾಗಿ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ. ಈಗ ಅನ್ರಿಸರ್ವ್ಡ್ OBC ಮತ್ತು EWS ಕ್ಯಾಂಡಿಡೇಟ್ ಆಗಿದ್ದರೆ ನಿಮಗೆ ₹100 ಅಪ್ಲಿಕೇಶನ್ ಫೀ ತುಂಬೋದಿರುತ್ತಿತ್ತು. ಇಲ್ಲಿ ನಾನು SC ST ಆಗಿರೋದ್ರಿಂದ ನನಗೆ ಯಾವುದೇ ರೀತಿ ಅಪ್ಲಿಕೇಶನ್ ಫೀ ಇಲ್ಲಿ ತೊಗೊಂಡಿಲ್ಲ. ಅದು ಅಕಸ್ಮಾತ್ ನೀವೇನಾದರೂ ಅನ್ರಿಸರ್ವ್ಡ್ OBC EWS ಆಗಿದ್ದರೆ ಇಲ್ಲಿ ಒಂದು ಪೇಮೆಂಟ್ ಮಾಡೋದಕ್ಕೆ ಟ್ಯಾಬ್ ಓಪನ್ ಆಗ್ತಿತ್ತು. ಇಲ್ಲಿ ನೀವು ಕಾರ್ಡ್ ಮೂಲಕ ಅಥವಾ ಅಂದರೆ ATM ಕಾರ್ಡ್ ಮೂಲಕ ಅಥವಾ ಒಂದು ಆನ್ಲೈನ್ ಪೇಮೆಂಟ್ ಮೂಲಕ ಸಹ ನೀವು ಪೇಮೆಂಟನ್ನು ಮಾಡ್ಕೊಳ್ಬೋದಾಗಿತ್ತು. ಅದೇನು ಈಸಿ ಇರುತ್ತೆ, ನೀವು ಮಾಡ್ಕೊಳ್ಬೋದು. ಇವಾಗ ಎಲಿಜಿಬಲ್ ಫಾರ್ ಫೀ ಎಕ್ಸಂಪ್ಷನ್ ಅಂತ ಬಂದಿದೆ, ಅಂದರೆ SC ST ಆಗಿರೋದ್ರಿಂದ ಫೀ ಎಕ್ಸೆಪ್ಷನ್ ಬಂದಿದೆ ಸ್ನೇಹಿತರೆ. ಇವಾಗ ಪ್ರಿಂಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ನನ್ನ ಒಂದು ಅಪ್ಲಿಕೇಶನ್ ಪ್ರಿಂಟ್ ಇಲ್ಲಿ ಆಗುತ್ತೆ. ಈ ರೀತಿ ಇರುತ್ತೆ. ನೀವು ಇದನ್ನು ಒಂದು ಫ್ಯೂಚರ್ ರೆಫರೆನ್ಸ್ಗೋಸ್ಕರ ಇದನ್ನ ಪ್ರಿಂಟನ್ನು ತೊಗೊಳ್ಳಿ, ಅಂದರೆ PDF ಅಲ್ಲಿ ಸೇವ್ ಮಾಡಿ ಇಟ್ಕೊಂಡಿರಬೇಕು ನಿಮ್ಮ ಒಂದು ಮೊಬೈಲಲ್ಲಿ. ಓಕೆ, ನಾನು ಸೇವ್ ಕೊಟ್ಟೆ. ಈ ರೀತಿಯಾಗಿ ಸ್ನೇಹಿತರೆ ನೀವು ಅಪ್ಲಿಕೇಶನನ್ನು ಹಾಕ್ಕೊಳ್ಬೋದಾಗಿರುತ್ತೆ. ಯಾವುದೇ ಕಾರಣಕ್ಕೂ ಒಂದು ಮಿಸ್ಟೇಕನ್ನು ಮಾಡೋಕ್ಕೆ ಹೋಗಬೇಡಿ. ಯಾವುದೇ ಕಾರಣಕ್ಕೂ ಇಲ್ಲಿ ಎಡಿಟ್ ಆಪ್ಷನ್ ಅವರು ಕೊಡೋದಿಲ್ಲ. ಆದ್ದರಿಂದ ಅಪ್ಲಿಕೇಶನ್ ಆಗುವಾಗ ಸಂಪೂರ್ಣವಾಗಿ ಗಮನ ಕೊಟ್ಟು ಅಪ್ಲಿಕೇಶನನ್ನು ಹಾಕ್ಕೊಳ್ಳಿ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ನೋಡಿ. CISFದು 1100 ಚಿಲ್ಲರೆ ಹುದ್ದೆಗಳಿದ್ದಾವೆ. ಎಲ್ಲರೂ ಸಹ 10th ಕ್ಲಾಸ್ ಮುಗಿಸಿದರೆ ಖಂಡಿತ ಅರ್ಜಿಗಳನ್ನು ಹಾಕ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸೋಣ. ಜೈ ಹಿಂದ್, ಜೈ ಕರ್ನಾಟಕ.